ನೋಡಿ, ಕಳೆದ ಸಲ ದೀಪಾವಳಿಗೆ 4,24,000 ಕೋಟಿಯ ವಹಿವಾಟಾಗಿತ್ತು, ವ್ಯಾಪಾರ ಆಗಿತ್ತು. ಈ ಸಲ ಅದು 6.5 ಲಕ್ಷ ಕೋಟಿ ದೀಪಾವಳಿ ವ್ಯವಹಾರ. ಅಂದರೆ GST ಸ್ಲ್ಯಾಬ್ ಮರ್ಜ್ ಮಾಡಿದ್ದು ಒಂದು ಉತ್ಸಾಹ ಹೆಚ್ಚಿಸಿದೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇದ್ದಾವೆ. 6,05,000 ಕೋಟಿ, ಅದು ಗ್ರಾಫಿಕ್ ಎರರ್, ಅದು 6.5 ಲಕ್ಷ ಕೋಟಿ ಅಲ್ಲ, 6,05,000 ಕೋಟಿ. ಕಳೆದ ಸಲಕ್ಕೆ ಹೋಲಿಸಿದ್ರೆ ಎಷ್ಟು ಜಾಸ್ತಿ ನೀವೇ ಲೆಕ್ಕ ಹಾಕೊಳ್ಳಿ, 4,24,000 ಕೋಟಿ ಕಳೆದ ಸಲ. ಮಾರುತಿ ಸುಜುಕಿ ಕಾರುಗಳು, ಸುಮ್ಮನೆ ಕಾರಿಂದೊಂದು ನಂಬರ್ಸ್ ಕೊಟ್ಟಿದ್ವಿ ನಿಮಗೆ, 3 ದಿವಸದಲ್ಲಿ 51,000 ಕಾರುಗಳನ್ನು ಮಾರುತಿ ಸುಜುಕಿ ಒಂದೇ ಬುಕ್ ಮಾಡಿದೆ. ಕಳೆದ ಸಲಕ್ಕೆ ಹೋಲಿಕೆ ಮಾಡಿದರೆ 22% ಜಾಸ್ತಿ. ಕಳೆದ ದೀಪಾವಳಿಯ 3 ದಿವಸಕ್ಕೆ ಹೋಲಿಸಿದ್ರೆ ಮಾರುತಿ ಕಾರು 22% ಜಾಸ್ತಿ ಸೇಲ್ ಆಗಿದ್ದಾವೆ. ಹೋಂಡಾ ಕಳೆದ ಸಲಕ್ಕೆ ಹೋಲಿಸಿದ್ರೆ 20% ಜಾಸ್ತಿ ಸೇಲ್ ಆಗಿದ್ದಾವೆ. 14,000 ಕಾರು ಬುಕ್ ಮಾಡಿದೆ ಅಂತೆ ಹೋಂಡಾ ಕಂಪನಿ. ಇನ್ನು UPI ವ್ಯವಹಾರ ಕಳೆದ ಸಲ ಟೋಟಲ್ 74 ಕೋಟಿ ಟ್ರಾನ್ಸಾಕ್ಷನ್ಸ್ ಆಗಿತ್ತು. ಇದು ಟೋಟಲ್ ಅಮೌಂಟ್ ಅಲ್ಲ, ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್. ನೀವು ಏನೋ ಒಂದು ವಸ್ತುವನ್ನು ಖರೀದಿ ಮಾಡಿ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ₹100 ನೀವು ಪೇಮೆಂಟ್ ಮಾಡಿದ್ರೆ ಒಂದು ವ್ಯವಹಾರ ಅಂತ ಆಯ್ತದು, ಒಂದು ವ್ಯವಹಾರ. ಅದು ₹1,000 ಮಾಡಿದೊಂದು ಒಂದು ವ್ಯವಹಾರ, 10,000 ಮಾಡಿದೊಂದು ಒಂದು ವ್ಯವಹಾರ. ಹಾಗೆ ಕಳೆದ ಸಲ 74 ಕೋಟಿ ವ್ಯವಹಾರಗಳಾಗಿದ್ದವು. ಈ ಸಲ 215 ಕೋಟಿ ಟ್ರಾನ್ಸಾಕ್ಷನ್ಸ್ ಆಗಿದೆ UPIನಲ್ಲಿ.